ಹಲೋ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ನಾನು ರಶ್ಮಿತ್. ಈ ವಿಡಿಯೋ ಸೀರೀಸಲ್ಲಿ CPR ಅಥವಾ ಪಿವೋಟ್ ಪಾಯಿಂಟ್ ಟೆಕ್ನಿಕನ್ನು ಯೂಸ್ ಮಾಡಿಕೊಂಡು ಹೇಗೆ ಇಂಟ್ರಾಡೇ ಟ್ರೇಡಿಂಗನ್ನು ಮಾಡೋದು ಅಥವಾ ಡೇ ಟ್ರೇಡಿಂಗನ್ನು ಮಾಡೋದು ಅನ್ನೋದನ್ನು ನೋಡೋಣ. ಇದು ಈ ಸೀರೀಸ್ನ ಮೊದಲನೇ ವಿಡಿಯೋ. ಈ ಸೀರೀಸಲ್ಲಿ ಒಂದಷ್ಟು ವಿಡಿಯೋಗಳು ಬರುತ್ತೆ. ಈ ಸೀರೀಸ್ನ ಎಲ್ಲ ವಿಡಿಯೋಗಳು ನಮ್ಮ ಚಾನಲ್ನ ಪ್ಲೇಲಿಸ್ಟ್ ಇಂಟ್ರಾಡೇ ಕೋರ್ಸಲ್ಲಿ ಸಿಗುತ್ತೆ. ಅಲ್ಲಿ ನೀವು ಈ ಸೀರೀಸಲ್ಲಿ ಅಪ್ಲೋಡ್ ಆದ ವಿಡಿಯೋಗಳನ್ನು ನೋಡ್ತಾ ಹೋಗ್ಬೋದು. ಇದು ಮೊದಲನೇ ವಿಡಿಯೋ. ಈ ವಿಡಿಯೋದಲ್ಲಿ ನಾವು CPR ಹಾಗೆ ಪಿವೋಟ್ ಪಾಯಿಂಟ್ಗಳಂದರೆ ಏನು ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ಪಿವೋಟ್ ಪಾಯಿಂಟ್ ಅಂದರೆ ಏನು ಅನ್ನೋದನ್ನು ನೋಡೋದಾದ್ರೆ, ಈ ಪಿವೋಟ್ ಪಾಯಿಂಟ್ ಟೆಕ್ನಿಕ್ ಏನಿದೆ ಇದು ನಮಗೆ ಒಂದಷ್ಟು ಲೆವೆಲ್ಗಳನ್ನು ಜನರೇಟ್ ಮಾಡಿ ಕೊಡುತ್ತೆ. ಟ್ರೇಡಿಂಗನ್ನು ಮಾಡಲಿಕ್ಕೆ ಲೆವೆಲ್ಗಳನ್ನು ಜನರೇಟ್ ಮಾಡಿ ಕೊಡುತ್ತೆ. ಈ ಲೆವೆಲ್ಗೆ ಅನುಗುಣವಾಗಿ ನಾವು ಟ್ರೇಡಿಂಗನ್ನು ಮಾಡ್ಬೋದು. ಇದು ತುಂಬ ಇಂಪಾರ್ಟೆಂಟ್ ಹಾಗೆ ತುಂಬ ಪವರ್ಫುಲ್ ಆದ ಟೆಕ್ನಿಕ್ ಅಂತ ಹೇಳ್ಬೋದು. ನಾವು ಡೇ ಟ್ರೇಡಿಂಗನ್ನು ಮಾಡಲಿಕ್ಕೆ ಮೇಯ್ನಾಗಿ ಈ ಟೆಕ್ನಿಕನ್ನು ನಾವು ಹೆಚ್ಚಾಗಿ ಡೇ ಟ್ರೇಡಿಂಗ್ ಅಥವಾ ಇಂಟ್ರಾಡೇ ಟ್ರೇಡಿಂಗನ್ನು ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಇದೊಂದು ತುಂಬ ಪವರ್ಫುಲ್ ಆದ ಕಾನ್ಸೆಪ್ಟ್, ಸ್ಪೆಷಲಿ ಫಾರ್ ಡೇ ಟ್ರೇಡಿಂಗ್ ಅಂತ ಹೇಳ್ಬೋದು. ಯಾಕೆ ಈ ಕಾನ್ಸೆಪ್ಟ್ ಅಥವಾ ಈ ಇಂಡಿಕೇಟರ್ ತುಂಬ ಪವರ್ಫುಲ್ ಅಂತ ಹೇಳಿದರೆ, ಇದು ಕೇವಲ ಪ್ಯೂರ್ ಪ್ರೈಸನ್ನು ಬೇಸ್ ಆಗಿಟ್ಕೊಂಡು ಕ್ಯಾಲ್ಕುಲೇಟ್ ಆಗುವಂಥ ಒಂದು ಇಂಡಿಕೇಟರ್ ಅಥವಾ ಮೆಥಡ್ ಅಂತ ಹೇಳ್ಬೋದು. ಇದು ಕನ್ಸಿಡರ್ ಮಾಡುವಂಥದ್ದು ಪ್ಯೂರ್ ಪ್ರೈಸ್ ಆ್ಯಕ್ಷನ್. ಕೇವಲ ಪ್ರೈಸನ್ನು ಮಾತ್ರ ಕನ್ಸಿಡರ್ ಮಾಡುತ್ತೆ. ಅದಕ್ಕನುಗುಣವಾಗಿ ಒಂದಷ್ಟು ಲೆವೆಲ್ಗಳನ್ನು ನಮಗೆ ನೆಕ್ಸ್ಟ್ ಡೇಗೆ ಜನರೇಟ್ ಮಾಡಿ ಕೊಡುತ್ತೆ. ಹಾಗಾಗಿ ಇದೊಂದು ಪವರ್ಫುಲ್ ಆದ ಟೆಕ್ನಿಕ್. ಬೇರೆ ಇಂಡಿಕೇಟರ್ಗಳಲ್ಲಿ ಏನಾಗುತ್ತೆ, ಒಂದಷ್ಟು ಕ್ಯಾಲ್ಕುಲೇಷನ್ ಆಗುತ್ತೆ, ಅದು ಸ್ವಲ್ಪ ಲ್ಯಾಗಿಂಗ್ ಇಂಡಿಕೇಟರ್ ಆಗುತ್ತೆ. ಅಂತ ಹೇಳಿದ್ರೆ ಪ್ರೈಸ್ ಒಂದಷ್ಟು ಮೂವ್ ಆದ ನಂತರ ನಮಗೆ ಸಿಗ್ನಲ್ಗಳು ಸಿಗುತ್ತೆ. ಆ ರೀಸನಿಂದ ಆ ಇಂಡಿಕೇಟರ್ಗಳೆಲ್ಲ ಲ್ಯಾಗಿಂಗ್ ಆಗುತ್ತೆ. ಸೊ ಇಂಟ್ರಾಡೇಲಿ ನಾವು ಕ್ವಿಕ್ಕಾಗಿ ಆ್ಯಕ್ಷನನ್ನು ತಗೊಳ್ಬೇಕು ಇರೋದ್ರಿಂದ ಈ ರೀತಿ ಪ್ರೈಸ್ ಬೇಸ್ಡ್ ಇಂಡಿಕೇಟರ್ ಅಥವಾ ಪ್ರೈಸ್ ಆ್ಯಕ್ಷನ್ ಬೇಸ್ ಆಗಿರುವಂಥ ಮೆಥಡ್ಗಳನ್ನ ಯೂಸ್ ಮಾಡಿಕೊಂಡ್ರೆ ನಾವು ಟ್ರೇಡಿಂಗಲ್ಲಿ ಬೆಟರ್ ಮಾಡ್ಬೋದು, ಇಂಟ್ರಾಡೇ ಟ್ರೇಡಿಂಗನ್ನು ಬೆಟರ್ ಮಾಡ್ಬೋದು. ಹಾಗಾಗಿ ಇದೊಂದು ಪವರ್ಫುಲ್ ಟೆಕ್ನಿಕ್ ಅಂತ ನಾವು ಹೇಳ್ಬೋದು. ಇವತ್ತಿನ ಪ್ರೈಸ್ ಆ್ಯಕ್ಷನನ್ನು ಬೇಸ್ ಆಗಿಟ್ಕೊಂಡು ನಾಳೆಗೆ ನಮಗಿದು ಒಂದಷ್ಟು ಲೆವೆಲ್ಗಳನ್ನು ಜನರೇಟ್ ಮಾಡಿ ಕೊಡುತ್ತೆ. ಸೊ ನಾಳೆ ನಾವು ಟ್ರೇಡ್ ಮಾಡಬೇಕು ಅಂತೇಳಿದ್ರೆ ಇವತ್ತಿನ ಪ್ರೈಸನ್ನು ಗಣನೆಗೆ ತೆಗೆದುಕೊಳ್ಬೇಕಾಗತ್ತೆ. ಸೊ ಹಾಗಾಗಿ ಮೋಸ್ಟ್ ರೀಸೆಂಟ್ ಪ್ರೈಸ್ ಮೇಲೆ ಇದು ಕ್ಯಾಲ್ಕುಲೇಟ್ ಆಗೋದ್ರಿಂದ, ಸೊ ನಿನ್ನೆ ಪ್ರೈಸನ್ನು ಯೂಸ್ ಮಾಡಿಕೊಂಡು ಇವತ್ತು ಟ್ರೇಡ್ ಮಾಡ್ತೀವಿ, ಅದೇ ರೀತಿ ಇವತ್ತಿನ ಪ್ರೈಸ್ ಆ್ಯಕ್ಷನ್ ಯೂಸ್ ಮಾಡ್ಕೊಂಡು ನಾವು ನಾಳೆ ಟ್ರೇಡ್ ಮಾಡೋದ್ರಿಂದ ಸೊ ಮೋಸ್ಟ್ ರೀಸೆಂಟ್ ಪ್ರೈಸ್ ಆ್ಯಕ್ಷನ್ ಮೇಲೆ ಇದು ಕ್ಯಾಲ್ಕುಲೇಟ್ ಆಗೋದ್ರಿಂದ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ಬೋದು. ಹಾಗೆ ಈ ಪಿವೋಟ್ ಪಾಯಿಂಟ್ ಟೆಕ್ನಿಕಲ್ಲಿ CPR ಅಂತ ಒಂದು ಕಾನ್ಸೆಪ್ಟ್ ಇದೆ, ಸೆಂಟ್ರಲ್ ಪಿವೋಟ್ ರೇಂಜ್ ಅಂತ. ಈ ಕಾನ್ಸೆಪ್ಟನ್ನು ಯೂಸ್ ಮಾಡ್ಕೊಂಡು ನಾವು ನೆಕ್ಸ್ಟ್ ಡೇ ಮಾರ್ಕೆಟ್ ಯಾವ ರೀತಿ ಮೂವನ್ನು ಕೊಡ್ಬೋದು ಅಂತ ಕೂಡ ಅನಲೈಸ್ ಮಾಡ್ಬೋದು. ಮಾರ್ಕೆಟ್ ಒಂದು ಟ್ರೆಂಡಿಂಗ್ ಮೂವನ್ನು ಕೊಡ್ಬೋದು, ಸೈಡ್ವೇಸ್ ಮೂವನ್ನು ಕೊಡ್ಬೋದು, ಈ ರೀತಿ ಯಾವ ರೀತಿ ಮಾರ್ಕೆಟ್ ಸ್ಟ್ರಕ್ಚರ್ ನಾಳೆ ಡೆವಲಪ್ ಆಗ್ಬೋದು ಅನ್ನೋದನ್ನು ಕೂಡ ಅನಲೈಸ್ ಮಾಡಲಿಕ್ಕೆ ಸಾಧ್ಯ ಇದೆ. 100% ಆಗುತ್ತೆ ಅಂತಲ್ಲ, ಬಟ್ ಒಂದು ಫೇರ್ ಐಡಿಯಾ ನಮಗೆ ಸಿಗುತ್ತೆ ಈ CPR ಕಾನ್ಸೆಪ್ಟನ್ನ ಯೂಸ್ ಮಾಡಿಕೊಂಡು ಅನಲೈಸ್ ಮಾಡೋದ್ರಿಂದ. ಸೊ ಈ ಕಾನ್ಸೆಪ್ಟನ್ನು ಯೂಸ್ ಮಾಡೋದ್ರ ಮೂಲಕ ನಮ್ಮ ಒಂದಷ್ಟು ಬ್ಯಾಡ್ ಟ್ರೇಡ್ಗಳು ಎಲಿಮಿನೇಟ್ ಆಗುತ್ತೆ ಅಂತ ಹೇಳ್ಬೋದು. ಇದು ಮಾರ್ಕೆಟ್ನ ಸೆಂಟಿಮೆಂಟ್ ಬಗ್ಗೆ ನಮಗೆ ಒಂದಷ್ಟು ಮಾಹಿತಿಯನ್ನು ಕೊಡುತ್ತೆ. ಈ ಟೆಕ್ನಿಕನ್ನು ಯೂಸ್ ಮಾಡ್ಕೊಂಡು ನಾವು ಅನಲೈಸ್ ಮಾಡಿದಾಗ ಒಂದಷ್ಟು ಮಾರ್ಕೆಟ್ ಸೆಂಟಿಮೆಂಟ್ನ ಬಗ್ಗೆ ಮಾಹಿತಿಯನ್ನು ಕೊಡುತ್ತೆ. ಹಾಗೆ ಒಂದು ಪ್ರಾಪರ್ ಆದ ಎಂಟ್ರಿ ಹಾಗೆ ಎಕ್ಸಿಟ್ ಪಾಯಿಂಟ್ಗಳನ್ನು ಕೂಡ ಇದು ಸಜೆಸ್ಟ್ ಮಾಡುತ್ತೆ. ಹಾಗಾಗಿ ಇದೊಂದು ಇಂಟ್ರಾಡೇಗೆ ಇರುವಂಥ ಬೆಸ್ಟ್ ಹಾಗೆ ಪವರ್ಫುಲ್ ಟ್ರೇಡಿಂಗ್ ಟೆಕ್ನಿಕ್ ಅಂತ ನಾವು ಹೇಳ್ಬೋದು. ಹಾಗಾದರೆ ಏನಪ್ಪ ಈ ಪಿವೋಟ್ ಪಾಯಿಂಟ್ ಟೆಕ್ನಿಕ್ ಅಂತ ಹೇಳಿದ್ರೆ, ಈ ಟೆಕ್ನಿಕಲ್ಲಿ ನಮಗೆ ಒಂದಷ್ಟು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೆವೆಲ್ಗಳು ಸಿಗುತ್ತೆ. ಈ ಲೆವೆಲ್ಗಳ ಆಧಾರದ ಮೇಲೆ ನಾವು ಪ್ರೈಸ್ ಆ್ಯಕ್ಷನನ್ನು ಯೂಸ್ ಮಾಡಿಕೊಂಡು ಟ್ರೇಡ್ ಮಾಡಬೇಕಾಗುತ್ತೆ. ಒಂದಷ್ಟು ಲೆವೆಲ್ಗಳು ನಮಗೆ ಜನರೇಟ್ ಆಗಿ ಸಿಗುತ್ತೆ. ನೆಕ್ಸ್ಟ್ ನಾವು ಆ ಲೆವೆಲ್ಗಳನ್ನು ಒಂದು ಬೇಸ್ ಆಗಿ ಇಟ್ಕೊಂಡು ಪ್ರೈಸ್ ಆ್ಯಕ್ಷನನ್ನು ಅಬ್ಸರ್ವ್ ಮಾಡಬೇಕಾಗುತ್ತೆ. ಅದಕ್ಕನುಗುಣವಾಗಿ ನಾವು ಇಲ್ಲಿ ಟ್ರೇಡಿಂಗನ್ನು ಮಾಡಬೇಕಾಗುತ್ತೆ. ಹಾಗಾದರೆ ಈ ಪಿವೋಟ್ ಪಾಯಿಂಟ್ ಏನನ್ನು ಸಜೆಸ್ಟ್ ಮಾಡುತ್ತೆ? ಬ್ಯಾಲೆನ್ಸ್ ಪಾಯಿಂಟ್ ಅಂತ ಹೇಳ್ಬೋದು. ಈ ಪಾಯಿಂಟಲ್ಲಿ ಬೈಯರ್ ಮತ್ತು ಸೆಲ್ಲರ್ಗಳು ಬ್ಯಾಲೆನ್ಸ್ ಆಗಿದ್ದಾರೆ ಅಂತ ಹೇಳ್ಬೋದು. ಅಥವಾ ಈ ಪಾಯಿಂಟಲ್ಲಿ ಬೈಯರ್ ಮತ್ತು ಸೆಲ್ಲರ್ಗಳ ಮಧ್ಯೆ ಒಂದು ಫೈಟ್ ನಡೆದು ಒಂದು ಟ್ರೆಂಡ್ ಡಿಸೈಡ್ ಆಗ್ಬೋದು ಅನ್ನೋದನ್ನು ಈ ಪಿವೋಟ್ ಪಾಯಿಂಟ್ ಸಜೆಸ್ಟ್ ಮಾಡುತ್ತೆ. ಪಿವೋಟ್ ಪಾಯಿಂಟ್ ಅಂತ ಹೇಳಿದರೆ ಒಂದು ಪ್ರೈಸ್ ಲೆವೆಲ್ ಆಗುತ್ತೆ. ಇಲ್ಲಿ ಈ ಪ್ರೈಸ್ ಎಕ್ಸಾಕ್ಟ್ಲಿ ಈ ಪ್ರೈಸ್ ಝೋನಲ್ಲಿ ಬೈಯರ್ ಮತ್ತು ಸೆಲ್ಲರ್ ಮಧ್ಯೆ ಒಂದು ಬ್ಯಾಲೆನ್ಸ್ ಇರುತ್ತೆ. ನೆಕ್ಸ್ಟ್ ಇವರ ಮಧ್ಯೆ ಒಂದು ಫೈಟ್ ಕ್ರಿಯೇಟ್ ಆಗಿ ಬೈಯರ್ಗಳು ವಿನ್ ಆದರು ಅಂತ ಹೇಳಿದ್ರೆ ನೆಕ್ಸ್ಟ್ ಟ್ರೆಂಡ್ ಒಂದು ಅಪ್ ಮೂವನ್ನು ಕೊಡುತ್ತೆ. ಇನ್ ಕೇಸ್ ಸೆಲ್ಲರ್ಗಳು ವಿನ್ ಆದರು ಅಂತ ಹೇಳಿದ್ರೆ ನೆಕ್ಸ್ಟ್ ಅಲ್ಲಿ ಟ್ರೆಂಡ್ ಡೌನ್ ಸೈಡ್ ಅಥವಾ ನೆಗೆಟಿವ್ ಮೂವನ್ನು ಕೊಡುವಂಥ ಸಾಧ್ಯತೆ ಇರುತ್ತೆ. ಸೊ ಪಿವೋಟ್ ಪಾಯಿಂಟ್ ಎನ್ನುವಂಥದ್ದು ಒಂದು ಬ್ಯಾಲೆನ್ಸ್ ಝೋನ್ ಆಗುತ್ತೆ. ಇಲ್ಲಿಂದ ನೆಕ್ಸ್ಟ್ ಒಂದು ಟ್ರೆಂಡ್ ಡಿಸೈಡ್ ಆಗುತ್ತೆ ಅಂತ ನಾವಿಲ್ಲಿ ಹೇಳ್ಬೋದು. ಈ ಟೆಕ್ನಿಕಲ್ ನಾವು ಫ್ಲೋರ್ ಪಿವೋಟ್ ಅಥವಾ ಟ್ರೆಡಿಷನಲ್ ಪಿವೋಟನ್ನು ಯೂಸ್ ಮಾಡ್ತೀವಿ. ಇಲ್ಲಿ ಬೇರೆ ಬೇರೆ ರೀತಿಯ ಪಿವೋಟ್ ಪಾಯಿಂಟ್ ಕ್ಯಾಲ್ಕುಲೇಷನ್ ಮಾಡುವಂಥ ಟೆಕ್ನಿಕ್ ಇದೆ. ಕ್ಯಾಮ್ರಿಲ್ಲಾ ಪಿವೋಟ್ ಇದೆ, ಅದೇ ರೀತಿ ಫಿಬೊನಾಕಿ ಪಿವೋಟ್ ಇದೆ. ಬಟ್ ನಾವು ಮೇಯ್ನಾಗಿ ಯೂಸ್ ಮಾಡುವಂಥದ್ದು ಫ್ಲೋರ್ ಪಿವೋಟನ್ನು ಯೂಸ್ ಮಾಡಿಕೊಂಡು ಈ ಟೆಕ್ನಿಕನ್ನು ಯೂಸ್ ಮಾಡ್ತೀವಿ. ಸೆಂಟ್ರಲ್ ಪಿವೋಟ್ ರೇಂಜ್ ಹಾಗೆ ಫ್ಲೋರ್ ಪಿವೋಟ್ ಅನ್ನು ಯೂಸ್ ಮಾಡಿಕೊಂಡು ಟ್ರೇಡಿಂಗನ್ನು ಮಾಡ್ತೀವಿ. ಹಾಗಾದರೆ ಈ ಪಿವೋಟ್ ಪಾಯಿಂಟನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಬೋದು? ನಾನು ಆಗಲೇ ಹೇಳಿದೆ, ಈ ಪಿವೋಟ್ ಪಾಯಿಂಟ್ ಟೆಕ್ನಿಕನ್ನು ಅಥವಾ CPR ಟೆಕ್ನಿಕನ್ನು ಮೇಯ್ನಾಗಿ ಯೂಸ್ ಮಾಡುವಂಥದ್ದು ಇಂಟ್ರಾಡೇ ಟ್ರೇಡಿಂಗ್. ಹಾಗಂತ ಬೇರೆ ಟೈಮ್ ಫ್ರೇಮ್ಗೂ ಇದನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಆಗೋದಿಲ್ಲ ಅಂತಲ್ಲ. ಸೊ ಈಗ ನಾವು ಫೋಕಸ್ ಮಾಡುವಂಥದ್ದು ಇಂಟ್ರಾಡೇ ಟ್ರೇಡಿಂಗ್ ಆದ್ದರಿಂದ ಸೊ ಇಂಟ್ರಾಡೇಗೆ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು? ಸೊ ಈ ಪಿವೋಟ್ ಪಾಯಿಂಟನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ನಮಗೆ 3 ಪ್ರೈಸ್ ಪಾಯಿಂಟ್ ಬೇಕಾಗುತ್ತೆ, ಹೈ, ಲೋ ಹಾಗೆ ಕ್ಲೋಸ್. ಈ 3 ಪ್ರೈಸ್ ಪಾಯಿಂಟ್ಗಳು ಬೇಕಾಗುತ್ತೆ. ಇದನ್ನು ಯೂಸ್ ಮಾಡ್ಕೊಂಡು ನಾವು ಇಂಟ್ರಾಡೇಗೆ ಲೆವೆಲ್ಗಳನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ನಾವು ಇಂಟ್ರಾಡೇ ಟ್ರೇಡಿಂಗ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಒಂದು ಪರ್ಟಿಕ್ಯುಲರ್ ಡೇನ ಹೈ, ಲೋ, ಕ್ಲೋಸನ್ನು ಯೂಸ್ ಮಾಡ್ಕೊಳ್ಬೇಕಾಗತ್ತೆ. ಇನ್ ಕೇಸ್ ನಾವು ಪರ್ಟಿಕ್ಯುಲರ್ ವೀಕ್ನ ಹೈ, ಲೋ, ಕ್ಲೋಸನ್ನು ಯೂಸ್ ಮಾಡಿಕೊಂಡು ಈ ಪಿವೋಟ್ ಪಾಯಿಂಟನ್ನು ಕ್ಯಾಲ್ಕುಲೇಟ್ ಮಾಡಿದ್ವಿ ಅಂತ ಹೇಳಿದ್ರೆ ಅದು ನೆಕ್ಸ್ಟ್ 1 ವೀಕ್ವರೆಗೂ ಆ ರೆಸಿಸ್ಟೆನ್ಸ್ ಸಪೋರ್ಟ್ ಲೆವೆಲ್ಗಳು ವ್ಯಾಲಿಡ್ ಇರುತ್ತೆ. ಅದೇ ರೀತಿ ನಾವು ಡೇ ಕ್ಯಾಂಡಲನ್ನು ಯೂಸ್
ಮಾಡಿಕೊಂಡು ಡೇ ಕ್ಯಾಂಡಲ್ನ ಹೈ ಲೋ ಕ್ಲೋಸನ್ನು ಯೂಸ್ ಮಾಡಿಕೊಂಡು ಈ ಪಿವಟ್ ಪಾಯಿಂಟನ್ನು ಕ್ಯಾಲ್ಕುಲೇಟ್ ಮಾಡಿದ್ವಿ ಅಂತ ಹೇಳಿದ್ರೆ ಅದು ನೆಕ್ಸ್ಟ್ 1 ಡೇವರೆಗೂ ಆ ರೆಸಿಸ್ಟೆನ್ಸ್ ಸಪೋರ್ಟ್ ಲೆವೆಲ್ಗಳು ವ್ಯಾಲಿಡ್ ಇರುತ್ತೆ ಅಥವಾ ನೆಕ್ಸ್ಟ್ 1 ಡೇಗೆ ಟ್ರೇಡಿಂಗ್ ಮಾಡಲಿಕ್ಕೆ ರೆಫರೆನ್ಸ್ ಪಾಯಿಂಟ್ ಆಗುತ್ತೆ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಹಾಗಾದರೆ ಹೇಗೆ ನಾವು ಪಿವಟ್ ಪಾಯಿಂಟನ್ನು ಕ್ರಿಯೇಟ್ ಮಾಡೋದು ಅಂತ ನೋಡಿದ್ರೆ, ಸೊ ಮೊದಲನೇದಾಗಿ ಇಲ್ಲಿ ಸೆಂಟ್ರಲ್ ಪಿವಟ್ ಪಾಯಿಂಟ್ ಅಂತ ಇರುತ್ತೆ, ಇದನ್ನು ನಾವು ಪಿವಟ್ ಪಾಯಿಂಟ್ ಅಂತ ಕರಿತೀವಿ. ಇದನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ನಮಗೆ 3 ಪ್ರೈಸ್ಗಳ ಅಗತ್ಯ ಇದೆ, ಹೈ, ಲೋ ಹಾಗೆ ಕ್ಲೋಸ್. ಹೈ ಲೋ ಕ್ಲೋಸನ್ನು ಆ್ಯಡ್ ಮಾಡಿ ಡಿವೈಡೆಡ್ ಬೈ 3 ಮಾಡಿದರೆ ನಮಗೆ ಒಂದು ಪ್ರೈಸ್ ಪಾಯಿಂಟ್ ಸಿಗುತ್ತೆ. ಅದನ್ನು ನಾವು ಪಿವಟ್ ಪಾಯಿಂಟ್ ಅಥವಾ ಸೆಂಟ್ರಲ್ ಪಿವಟ್ ಪಾಯಿಂಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಇವತ್ತಿನ ಹೈ ಲೋ ಕ್ಲೋಸನ್ನು ಆ್ಯಡ್ ಮಾಡಿ ಡಿವೈಡೆಡ್ ಬೈ 3 ಮಾಡಿದರೆ ನಾಳೆಗೆ ನಮಗೆ ಬೇಕಾಗುವಂಥ ಸೆಂಟ್ರಲ್ ಪಿವಟ್ ಪಾಯಿಂಟ್ ಪ್ರೈಸ್ ಲೆವೆಲ್ ಸಿಗುತ್ತೆ. ಅದೇ ರೀತಿ ನೆಕ್ಸ್ಟ್ ರೆಸಿಸ್ಟೆನ್ಸ್ 1, ರೆಸಿಸ್ಟೆನ್ಸ್ 2, ರೆಸಿಸ್ಟೆನ್ಸ್ 3 ಹಾಗೆ ಸಪೋರ್ಟ್ 1, ಸಪೋರ್ಟ್ 2, ಸಪೋರ್ಟ್ 3 ಅದನ್ನು ನಾವು R1 ಹಾಗೆ S1 ರೂಪದಲ್ಲಿ ಇಲ್ಲಿ ಹೇಳ್ತಾ ಇದ್ದೀವಿ. ಸೊ R1 ಅಂತೇಳಿ ರೆಸಿಸ್ಟೆನ್ಸ್ 1, S1 ಅಂತೇಳಿ ಸಪೋರ್ಟ್ 1. ಸೊ ಫಸ್ಟ್ ನಮಗೆ ಒಂದು ಪಿವಟ್ ಪಾಯಿಂಟ್ ಸಿಕ್ತು. ನೆಕ್ಸ್ಟ್ ರೆಸಿಸ್ಟೆನ್ಸ್ 1 ಹೇಗೆ ಕ್ಯಾಲ್ಕುಲೇಟ್ ಆಗುತ್ತೆ? ರೆಸಿಸ್ಟೆನ್ಸ್ 1 ಕ್ಯಾಲ್ಕುಲೇಟ್ ಆಗುವಂಥದ್ದು 2 ಇಂಟು ಪಿವಟ್ ಆಲ್ರೆಡಿ ನಮಗೆ ಕ್ಯಾಲ್ಕುಲೇಟ್ ಆಗಿದೆ. 2 ಇಂಟು ಪಿವಟ್ ಮೈನಸ್ ಲೋ. ಸೊ 2 ಇಂಟು ಪಿವಟ್ ಮಾಡಿ ಲೋ ಪ್ರೈಸನ್ನು ಮೈನಸ್ ಮಾಡಿದರೆ ನಮಗೆ ರೆಸಿಸ್ಟೆನ್ಸ್ 1 ಲೆವೆಲ್ ಸಿಗುತ್ತೆ. ಸೊ ನೆಕ್ಸ್ಟ್ ರೆಸಿಸ್ಟೆನ್ಸ್ 2 ಪಿವಟ್ ಪ್ಲಸ್ ಹೈ ಮೈನಸ್ ಲೋ, ಆಗ ನಮಗೆ ರೆಸಿಸ್ಟೆನ್ಸ್ 2 ಲೆವೆಲ್ ಸಿಕ್ತು. ರೆಸಿಸ್ಟೆನ್ಸ್ 3 R1 ಪ್ಲಸ್ ಹೈ ಮೈನಸ್ ಲೋ ನಮಗೆ ರೆಸಿಸ್ಟೆನ್ಸ್ 3 ಸಿಕ್ತು. ಅದೇ ರೀತಿ ಸಪೋರ್ಟ್ 2 ಇಂಟು ಪಿವಟ್ ಮೈನಸ್ ಹೈ ನಮಗೆ ಸಪೋರ್ಟ್ 1 ಸಿಕ್ತು. ಅದೇ ರೀತಿ S2 ಪಿವಟ್ ಮೈನಸ್ ಹೈ ಮೈನಸ್ ಲೋ ಅನ್ನು ಮೈನಸ್ ಮಾಡಿಕೊಂಡು ಅದನ್ನು ಪಿವಟ್ ಜೊತೆ ಮೈನಸ್ ಮಾಡಿದರೆ ನಮಗೆ S2 ಸಿಗುತ್ತೆ. ಅದೇ ರೀತಿ S1 ಹೇಗೆ ಸಿಗುತ್ತೆ? ಹೈ ಮೈನಸ್ ಲೋ ಅನ್ನು ಮಾಡಿ ನೆಕ್ಸ್ಟ್ ಅದನ್ನು S1 ಜೊತೆ ಮೈನಸ್ ಮಾಡಿದಾಗ ನಮಗೆ S1 ಸಿಗುತ್ತೆ. ಈ ಕ್ಯಾಲ್ಕುಲೇಷನನ್ನು ನೀವು ಎಕ್ಸೆಲಲ್ಲಿ ಕೂಡ ಮಾಡ್ಬೋದು. ಈ ಫಾರ್ಮುಲಾವನ್ನು ಹಾಕ್ಕೊಂಡು ಎಕ್ಸೆಲಲ್ಲಿ ಕೂಡ ಇದರ ಕ್ಯಾಲ್ಕುಲೇಷನನ್ನು ಮಾಡ್ಬೋದು. ಬಟ್ ಎಲ್ಲ ಚಾರ್ಟಿಂಗ್ ಪ್ಲಾಟ್ಫಾರ್ಮಲ್ಲಿ ಈ ಪಿವಟ್ ಪಾಯಿಂಟ್ ಇಂಡಿಕೇಟರ್ ಸಿಗುತ್ತೆ, ಆಟೋಮೆಟಿಕ್ಕಾಗಿ ನಿಮಗಲ್ಲಿ ಕ್ಯಾಲ್ಕುಲೇಟ್ ಆಗಿ ಸಿಗುತ್ತೆ. ನೀವು ಮ್ಯಾನ್ಯುವಲಿ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತಿಲ್ಲ. ಬಟ್ ಈ ಫಾರ್ಮುಲಾ ಯಾವ ರೀತಿ S1 ಹಾಗೆ R1 ಕ್ಯಾಲ್ಕುಲೇಟ್ ಆಗುತ್ತೆ, S2 ಹಾಗೆ S2 ಕ್ಯಾಲ್ಕುಲೇಟ್ ಆಗುತ್ತೆ ಅನ್ನೋದು ತಿಳಿಸ್ಕೊಡ್ಲಿಕ್ಕೆ ಈ ಫಾರ್ಮುಲಾವನ್ನು ನಾನು ಹಾಕಿದ್ದೀನಿ. ಅದೇ ರೀತಿ ಪಿವಟ್ ಪಾಯಿಂಟ್ ಯಾವ ರೀತಿ ಕ್ಯಾಲ್ಕುಲೇಟ್ ಆಗುತ್ತೆ ಅಂತ. ನಾವು ಯಾವುದೊಂದು ಪರ್ಟಿಕ್ಯುಲರ್ ಡೇನ ಹೈ ಲೋ ಕ್ಲೋಸನ್ನು ಯೂಸ್ ಮಾಡಿಕೊಂಡು ಪಿವಟ್ ಪಾಯಿಂಟನ್ನು ಜನರೇಟ್ ಮಾಡ್ಬೋದು. ಅದೇ ರೀತಿ ಯಾವುದೊಂದು ಪರ್ಟಿಕ್ಯುಲರ್ ವೀಕ್ನ ನೀವು ಹೈ ಲೋ ಕ್ಲೋಸನ್ನು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ಅದು ನೆಕ್ಸ್ಟ್ ವೀಕ್ಗೆ ರೆಫರೆನ್ಸ್ ಪಾಯಿಂಟ್ ಆಗುತ್ತೆ. ಸೊ ಡೇ ಕ್ಯಾಂಡಲನ್ನು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ಅದು ನೆಕ್ಸ್ಟ್ ಡೇಗೆ ರೆಫರೆನ್ಸ್ ಪಾಯಿಂಟ್ ಆಗಿ ಸಿಗುತ್ತೆ. ಸೊ ಹೀಗೆ ನಾವು ಪಿವಟ್ ಪಾಯಿಂಟನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ನೆಕ್ಸ್ಟ್ ಯಾವ ರೀತಿ ನಾವು ಆ ಇಂಡಿಕೇಟರ್ನ ಚಾರ್ಟಲ್ಲಿ ಹಾಕೋದು ಅಂತ ನೆಕ್ಸ್ಟ್ ವೀಡಿಯೋಗಳಲ್ಲಿ ನೋಡೋಣ. ಈ ವಿಡಿಯೋದಲ್ಲಿ ಇದರ ಬೇಸಿಕ್ಸನ್ನು ನೋಡೋಣ. ಸೊ ನಾನಿಲ್ಲೊಂದು ಚಾರ್ಟನ್ನು ಹಾಕ್ಕೊಂಡಿದ್ದೀನಿ, ನಿಫ್ಟಿಯ 5 ಮಿನಿಟ್ ಚಾರ್ಟ್. ನಾನು ಆಗಲೇ ಹೇಳಿದೆ ಇಂಟ್ರಾಡೇಗೆ ಇದನ್ನು ಹೆಚ್ಚಾಗಿ ಯೂಸ್ ಮಾಡೋದು ಅಂತ. ಸೊ ಇಲ್ಲಿ ಒಂದು ಬ್ಲ್ಯಾಕ್ ಲೈನ್ ನೋಡ್ತಾ ಇದ್ದೀರಿ, ಹಾಗೆ R1, R2, R3, ಸಪೋರ್ಟ್ 1, ಸಪೋರ್ಟ್ 2, ಸಪೋರ್ಟ್ 3. ಆಲ್ರೆಡಿ ನಿಮಗೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಬಗ್ಗೆ ಗೊತ್ತಿರ್ಬೋದು. ನನ್ನ ಪ್ರೈಸ್ ಆಕ್ಷನ್ ಟ್ರೇಡಿಂಗ್ ಕೋರ್ಸ್ನ ವೀಡಿಯೋದಲ್ಲಿ ಅದನ್ನು ಹಾಕಿದ್ದೀನಿ, ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋವನ್ನು ನೀವು ನೋಡ್ಕೊಳ್ಳಿ, ನಿಮಗೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಬಗ್ಗೆ ಗೊತ್ತಾಗುತ್ತೆ, ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಕಾನ್ಸೆಪ್ಟ್ ಬಗ್ಗೆ ಗೊತ್ತಾಗುತ್ತೆ. ಇಲ್ಲಿ ನಮಗೆ ಲೇಟೆಸ್ಟ್ ಪಿವಟ್ ಪಾಯಿಂಟ್ ಸಿಕ್ತು. ಸೊ ಈ ಪಿವಟ್ ಪಾಯಿಂಟ್ ಹೇಗೆ ಸಿಕ್ತು ಅಂತ ಕೇಳಿದರೆ ಪ್ರೀವಿಯಸ್ ಡೇನ ಪ್ರೈಸನ್ನು ಯೂಸ್ ಮಾಡ್ಕೊಂಡು ನಾವು ಕ್ಯಾಲ್ಕುಲೇಟ್ ಮಾಡಿದಿರುವಂಥದ್ದು. ಪ್ರೀವಿಯಸ್ ಡೇನ ಹೈ ಲೋ ಹಾಗೆ ಕ್ಲೋಸ್ ಪ್ರೈಸನ್ನು ಯೂಸ್ ಮಾಡಿಕೊಂಡು ಕರೆಂಟ್ ಪಿವಟನ್ನು ನಾವು ಕ್ಯಾಲ್ಕುಲೇಟ್ ಮಾಡಿರುವಂಥದ್ದು. ಅದೇ ರೀತಿ ಇಲ್ಲಿ ಈ ಪಿವಟನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಇಲ್ಲಿ ಪಿವಟ್ S1, S2 ಅದೇ ರೀತಿ R1, R2 ಅನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಪ್ರೀವಿಯಸ್ ಡೇನ ಹೈ ಲೋ ಕ್ಲೋಸನ್ನು ಯೂಸ್ ಮಾಡ್ಕೊಂಡಿದ್ದೀವಿ. ಸೊ ಇವತ್ತಿನ ಹೈ ಲೋ ಕ್ಲೋಸನ್ನು ಯೂಸ್ ಮಾಡಿಕೊಂಡು ನಾಳೆಗೆ ನಾವು ಲೆವೆಲ್ಗಳನ್ನು ಜನರೇಟ್ ಮಾಡ್ತೀವಿ. ಅದೇ ರೀತಿ ನಾಳಿನ ಹೈ ಲೋ ಕ್ಲೋಸನ್ನು ಯೂಸ್ ಮಾಡಿಕೊಂಡು ಅದರ ನೆಕ್ಸ್ಟ್ ಡೇಗೆ ಲೆವೆಲ್ಗಳನ್ನು ಜನರೇಟ್ ಮಾಡ್ತೀವಿ. ಸೊ ಇವತ್ತು ಮಾರ್ಕೆಟ್ ಕ್ಲೋಸ್ ಆದ ನಂತರ ನಮಗೆ ಇವತ್ತಿನ ಹೈ ಲೋ ಕ್ಲೋಸ್ ಸಿಗುತ್ತೆ. ಅದನ್ನು ಯೂಸ್ ಮಾಡ್ಕೊಂಡು ನಾವು ಇವತ್ತು ಮಾರ್ಕೆಟ್ ಕ್ಲೋಸ್ ಆದ ನಂತರವೇ ನಾಳೆಗೆ ಲೆವೆಲ್ಗಳನ್ನು ಜನರೇಟ್ ಮಾಡ್ಕೊಳ್ಬೋದು. ನಾಳೆಗೆ ಯಾವ್ಯಾವ ರೆಫರೆನ್ಸ್ ಲೆವೆಲ್ಗಳು ಸಿಗುತ್ತೆ ಅಂತ ನಾವಿಲ್ಲಿ ಜನರೇಟ್ ಮಾಡ್ಕೊಳ್ಬೋದು. ಸೊ ನಾನು ಇದನ್ನು 5 ಮಿನಿಟ್ ಚಾರ್ಟಲ್ಲಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ಪಿವಟ್ ಲೈನ್ ಇಲ್ಲಿ ಬರುತ್ತೆ, ನೆಕ್ಸ್ಟ್ R1, R2, R3 ಅದೇ ರೀತಿ ಪಿವಟ್ಗಿಂತ ಕೆಳಗಡೆ S1, S2, S3 ಬರುತ್ತೆ. ಈ ರೀತಿ ನಾವು ಚಾರ್ಟನ್ನು ಅದನ್ನು ಚಾರ್ಟಲ್ಲಿ ಡಿಸ್ಪ್ಲೇ ಮಾಡ್ಕೊಳ್ಬೋದು. ನಾವು 5 ಮಿನಿಟ್ ಚಾರ್ಟಲ್ಲಿ ಹಾಕ್ಕೊಳ್ಬೋದು ಅಥವಾ 15 ಮಿನಿಟಲ್ಲಿ ಕೂಡ ಹಾಕೊಂಡು ನೋಡ್ಬೋದು. ನೀವು ಯಾವ ಟೈಮ್ ಫ್ರೇಮ್ ಚೇಂಜ್ ಮಾಡಿದರೂ ಕೂಡ ಈ ಇಂಡಿಕೇಟರ್ನ ರೆಫರೆನ್ಸ್ ಲೆವೆಲ್ಗಳು ಚೇಂಜ್ ಆಗೋದಿಲ್ಲ. ಯಾಕಂತೇಳಿದ್ರೆ ಇದು ಪ್ಯೂರ್ ಆಗಿ ಪ್ರೀವಿಯಸ್ ಡೇನ ಪ್ರೈಸನ್ನು ಯೂಸ್ ಮಾಡಿಕೊಂಡು ಮಾಡಿರೋದ್ರಿಂದ ನೀವು ಟೈಮ್ ಫ್ರೇಮನ್ನು ಚೇಂಜ್ ಮಾಡಿದರೆ ಈ ಲೆವೆಲ್ಗಳು ಚೇಂಜ್ ಆಗೋದಿಲ್ಲ. ಇಲ್ಲಿ R1 ಏನಿದೆ ನೀವು 5 ಮಿನಿಟಲ್ಲಿ ನೋಡಿದರೂ ಸೇಮ್ ಇರುತ್ತೆ, 1 ಮಿನಿಟಲ್ಲಿ ನೋಡಿದರೂ ಸೇಮ್ ಇರುತ್ತೆ. ಅದೇ ರೀತಿ 15 ಮಿನಿಟಲ್ಲಿ ನೋಡಿದರೂ ಕೂಡ ಈ R1 ಲೆವೆಲ್ ಸೇಮ್ ಇರುತ್ತೆ. ಅದೇ ರೀತಿ ಪಿವಟ್ ಲೆವೆಲ್ ಕೂಡ ಸೇಮ್ ಇರುತ್ತೆ, S1 ಲೆವೆಲ್ ಕೂಡ ಸೇಮ್ ಇರುತ್ತೆ. ಸೊ ನಾನು ಇದನ್ನು 5 ಮಿನಿಟಲ್ಲಿ ಹಾಕ್ಕೊಂಡಿದ್ದೀನಿ. ನಿಮಗೆ ಚಾರ್ಟಲ್ಲಿ ಈ ಪಿವಟನ್ನು ಹಾಕ್ಕೊಂಡ್ರೆ ಈ ರೀತಿ ತೋರುತ್ತೆ. ಸೊ ಈ ಪಿವಟ್ ಪಾಯಿಂಟ್ ಅಥವಾ ಸೆಂಟ್ರಲ್ ಪಿವಟ್ ಪಾಯಿಂಟ್ ಏನಿದೆ ಇದೊಂದು ಇಂಪಾರ್ಟೆಂಟ್ ಆದ ಲೆವೆಲ್ ಆಗುತ್ತೆ. ನಾನು ಆಗಲೇ ಹೇಳಿದೆ ಇದೊಂದು ನ್ಯೂಟ್ರಲ್ ಪಾಯಿಂಟ್. ಸೊ ಈ ಪಾಯಿಂಟ್ಗಿಂತ ಮೇಲೆ ಪ್ರೈಸ್ ಟ್ರೇಡ್ ಆಗ್ತಾ ಇತ್ತು ಅಂತೇಳಿದ್ರೆ ಅಲ್ಲಿ ಪಾಸಿಟಿವ್ ಆಗುತ್ತೆ, ಒಂದು ಬುಲ್ಲಿಶ್ ಡೈರೆಕ್ಷನನ್ನು ನಾವು ನೋಡ್ಬೋದು.
ಅಥವಾ ಅಲ್ಲಿ ಬಯರ್ಗಳು ಕಂಟ್ರೋಲ್ನ ತಗೊಳ್ತಾರೆ ಅಂತ ಹೇಳ್ಬೋದು. ಅದೇ ರೀತಿ ಈ ಪಾಯಿಂಟ್ಗಿಂತ ಕೆಳಗಡೆ ಪ್ರೈಸ್ ಟ್ರೇಡ್ ಆಗ್ತಾ ಇತ್ತು ಅಂತ ಹೇಳಿದ್ರೆ ಅದು ನೆಗೆಟಿವ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಬಯರ್ಗಳು ಈ ಪಿವೋಟ್ ಪಾಯಿಂಟ್ಗಿಂತ ಮೇಲೆ ಪ್ರೈಸನ್ನು ತಗೊಂಡು ಹೋಗಲಿಕ್ಕೆ ಸಾಧ್ಯ ಆಯಿತು ಅಂತೇಳಿ, ಅಥವಾ ಈ ಪಿವೋಟ್ ಪಾಯಿಂಟ್ಗಿಂತ ಮೇಲೇ ಪ್ರೈಸ್ ಟ್ರೇಡ್ ಆಗ್ತಾ ಇತ್ತು ಅಂತೇಳಿ ಅದನ್ನು ನಾವು ಬುಲ್ಲಿಶ್. ಅದೇ ರೀತಿ ಪಿವೋಟ್ ಪಾಯಿಂಟ್ಗಿಂತ ಕೆಳಗಡೆ ಟ್ರೇಡನ್ನು ಮಾಡ್ತಿತ್ತು ಪ್ರೈಸ್ ಅಂತೇಳಿ ಅದನ್ನು ನಾವು ನೆಗೆಟಿವ್ ಅಂತ ಕರಿತೀವಿ. ಸೊ ಹಾಗಾಗಿ ಇದೊಂದು ಪಾಸಿಬಲ್ ರಿವರ್ಸಲ್ ಪಾಯಿಂಟ್ ಅಂತ ನಾವು ಹೇಳ್ಬೋದು. ಈ ಪಿವೋಟ್ ಪಾಯಿಂಟನ್ನು ಪಾಸಿಬಲ್ ರಿವರ್ಸಲ್ ಪಾಯಿಂಟ್ ಅಂತ ಹೇಳ್ಬೋದು. ನೆಕ್ಸ್ಟ್ ಈ ಪಿವೋಟ್ ಪಾಯಿಂಟ್ ಟೆಕ್ನಿಕನ್ನು ಇನ್ನಷ್ಟು ಬೆಟರ್ ಮಾಡುವಂಥದ್ದು ಸೆಂಟ್ರಲ್ ಪಿವೋಟ್ ರೇಂಜ್ ಅಂತ ಒಂದು ಕಾನ್ಸೆಪ್ಟ್. ಸೊ ಈ ಕಾನ್ಸೆಪ್ಟನ್ನು ಯೂಸ್ ಮಾಡಿಕೊಂಡು ನಾವು ಈ ಮೆಥಡನ್ನು ಇನ್ನೂ ಬೆಟರ್ ಆಗಿ ಟ್ರೇಡ್ ಮಾಡ್ಬೋದು. ಈ ಮೆಥಡನ್ನು ಯೂಸ್ ಮಾಡೋದ್ರ ಮೂಲಕ ನಮಗೆ ಒಂದಷ್ಟು ಇನ್ಸೈಟ್ಗಳು ಸಿಗುತ್ತೆ. ಸೊ ಏನಪ್ಪ ಸೆಂಟ್ರಲ್ ಪಿವೋಟ್ ರೇಂಜ್ ಅಂತ ಹೇಳಿದ್ರೆ, ಆಲ್ರೆಡಿ ನಾನು ಹೇಳಿದೆ ಪಿವೋಟ್ ಪಾಯಿಂಟ್ ಅಂತ. ಈ ಪಿವೋಟ್ ಪಾಯಿಂಟ್ಗಿಂತ ಮೇಲೆ ಒಂದು ಲೆವೆಲ್, ಕೆಳಗಡೆ ಒಂದು ಲೆವೆಲ್ ಜನರೇಟ್ ಆಗುತ್ತೆ. ಇದನ್ನು ಒಂದು ಝೋನ್ ಆಗಿ ನಾವು ಕನ್ಸಿಡರ್ ಮಾಡ್ತೀವಿ. ಪಿವೋಟ್ ಪಾಯಿಂಟಲ್ಲಿ ಆ ಪಿವೋಟ್ ಪಾಯಿಂಟ್ ಲೆವೆಲ್ ಏನಿದೆ ಇದೊಂದು ಪರ್ಟಿಕ್ಯುಲರ್ ಲೆವೆಲ್ ಆಗಿ ಮಾತ್ರ ನಾವು ಟ್ರೀಟ್ ಮಾಡ್ತಾ ಇದ್ವಿ. ಬಟ್ ಈ ಟೆಕ್ನಿಕಲಿ ಇದನ್ನು ಈ ಪಿವೋಟ್ ಪಾಯಿಂಟನ್ನು ಒಂದು ಝೋನ್ ಆಗಿ ಟ್ರೀಟ್ ಮಾಡ್ತೀವಿ. ಆ ಝೋನನ್ನು ಒಂದು ಇಂಪಾರ್ಟೆಂಟ್ ಲೆವೆಲ್ ಅಥವಾ ಝೋನ್ ಆಗಿ ಟ್ರೀಟ್ ಮಾಡಿ ಅಲ್ಲಿ ಒಂದಷ್ಟು ರಿವರ್ಸಲ್ ಅಥವಾ ಕಂಟಿನ್ಯೂಷನ್ ಮೂವ್ ಅಥವಾ ಅಲ್ಲಿ ಒಂದು ಪ್ರೈಸ್ ಆಕ್ಷನ್ ಅನ್ನು ಅನಲೈಸ್ ಮಾಡ್ಕೊಂಡು ನಾವು ನೆಕ್ಸ್ಟ್ ಮೂವ್ ಅನ್ನು ಅನಲೈಸ್ ಮಾಡ್ಬೋದು. ಈ ಸೆಂಟ್ರಲ್ ಪಿವೋಟ್ ರೇಂಜನ್ನು ಅನಲೈಸ್ ಮಾಡಿಕೊಂಡು ಮಾರ್ಕೆಟ್ನ ಟ್ರೆಂಡನ್ನು ಅನಲೈಸ್ ಮಾಡ್ಬೋದು, ಇಂಟ್ರಾಡೇನ ಟ್ರೆಂಡನ್ನು ಅನಲೈಸ್ ಮಾಡ್ಬೋದು. ನೆಕ್ಸ್ಟ್ ಡೇ ಯಾವ ರೀತಿ ಟ್ರೆಂಡ್ ಇರ್ಬೋದು, ಕರೆಂಟ್ ಟ್ರೆಂಡ್ ಯಾವ ರೀತಿ ಇದೆ, ಅದೇ ರೀತಿ ನೆಕ್ಸ್ಟ್ ಡೇನ ಪಾಸಿಬಲ್ ಮೂವ್ ಯಾವ ರೀತಿ ಇದೆ ಅಂತ ಕೂಡ ನಾವು ಅನಲೈಸ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ನಾನು ಆಗಲೇ ಹೇಳಿದೆ ಪಿವೋಟ್ ಪಾಯಿಂಟ್ಗಿಂತ ಮೇಲೆ ಒಂದು ಲೆವೆಲ್, ಅದೇ ರೀತಿ ಕೆಳಗಡೆ ಒಂದು ಲೆವೆಲನ್ನು ಆ್ಯಡ್ ಮಾಡಿದಾಗ ನಮಗೆ ಇಲ್ಲಿ ಸೆಂಟ್ರಲ್ ಪಿವೋಟ್ ರೇಂಜ್ ಅಂತ ಸಿಗುತ್ತೆ. ಸೊ ಆಗಲೇ ನಾನು ಪಿವೋಟ್ ಪಾಯಿಂಟನ್ನು ಕ್ಯಾಲ್ಕುಲೇಟ್ ಮಾಡೋದು ಯಾವುದು ಅಂತ ತಿಳಿಸಿಕೊಟ್ಟೆ. ಹೈ ಲೋ ಕ್ಲೋಸ್ ಡಿವೈಡೆಡ್ ಬೈ 3 ಮಾಡಿದಾಗ ನಮಗೆ ಪಿವೋಟ್ ಪಾಯಿಂಟ್ ಸಿಗುತ್ತೆ. ಸೊ ನೆಕ್ಸ್ಟ್ ಈ ಪಿವೋಟ್ ಪಾಯಿಂಟ್ಗೆ ಮೇಲೊಂದು ಲೆವೆಲ್, ಕೆಳಗೊಂದು ಲೆವೆಲ್ ಆ್ಯಡ್ ಮಾಡಬೇಕು. ಸೊ ಕೆಳಗಿನ ಲೆವೆಲನ್ನು ನಾವು ಬಾಟಮ್ ಸೆಂಟ್ರಲ್ ಅಂತ ಕರಿತೀವಿ. ಅದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಹೈ ಲೋ ಡಿವೈಡೆಡ್ ಬೈ 2. ಹೈ ಲೋನ ಆ್ಯಾವ್ರೇಜನ್ನು ಮಾಡಿದಾಗ ನಮಗೆ ಬಾಟಮ್ ಸೆಂಟ್ರಲ್ ಸಿಗುತ್ತೆ. ಅದೇ ರೀತಿ ಟಾಪ್ ಸೆಂಟ್ರಲ್ ಅದನ್ನು ನಾವು ಟಿ ಸಿ ಅಂತ ಕರಿತೀವಿ, ಬಾಟಮ್ ಸೆಂಟ್ರಲನ್ನು ಬಿ ಸಿ ಅಂತ ಕರಿತೀವಿ. ಟಾಪ್ ಸೆಂಟ್ರಲನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ನಮಗೆ ಪಿವೋಟ್ ಪಾಯಿಂಟ್ ಬೇಕು. ಪಿವೋಟ್ ಪಾಯಿಂಟ್ ಜೊತೆ ಬಿ ಸಿಯನ್ನು ಮೈನಸ್ ಮಾಡಬೇಕು. ಅದರಿಂದ ಬಂದ ವ್ಯಾಲ್ಯೂವನ್ನು ಅಗೇನ್ ಪಿವೋಟ್ ಪಾಯಿಂಟ್ ಜೊತೆ ಆ್ಯಡ್ ಮಾಡಬೇಕು. ಆಗ ನಮಗೆ ಟಾಪ್ ಸೆಂಟ್ರಲ್ ಸಿಗುತ್ತೆ. ಸೊ ಈ ರೀತಿ ನಾವು ಬಾಟಮ್ ಸೆಂಟ್ರಲ್ ಹಾಗೆ ಟಾಪ್ ಸೆಂಟ್ರಲ್ನ ಕ್ರಿಯೇಟ್ ಮಾಡ್ಬೋದು. ಸೊ ಇದು ಕ್ರಿಯೇಟ್ ಮಾಡಲಿಕ್ಕೆ ಫಾರ್ಮುಲಾ. ಇದು ಕೂಡ ಆಟೋಮೆಟಿಕ್ಕಾಗಿ ನಮಗೆ ನಮ್ಮ ಚಾರ್ಟಿಂಗ್ ಸಾಫ್ಟ್ವೇರಲ್ಲಿ ಕ್ಯಾಲ್ಕುಲೇಟ್ ಆಗಿ ಸಿಗುತ್ತೆ. ಸೊ ನಾವಿಲ್ಲಿ ಒಂದು ಇಮೇಜಲ್ಲಿ ನೋಡ್ಬೋದು. ಇಲ್ಲಿ ಬ್ಲ್ಯಾಕ್ ಲೈನಲ್ಲಿ ಇರುವಂಥದ್ದು ಪಿವೋಟ್ ಪಾಯಿಂಟ್ ಆಗುತ್ತೆ. ಇದಕ್ಕಿಂತ ಮೇಲೆ ಒಂದು ಲೈನ್ ಬರುತ್ತೆ, ಕೆಳಗಡೆ ಒಂದು ಲೈನ್ ಬರುತ್ತೆ. ಕೆಳಗಡೆ ಲೈನನ್ನು ಬಿ ಸಿ ಅಂತ ಕರಿತೀವಿ, ಮೇಲ್ಗಡೆ ಲೈನನ್ನು ಟಿ ಸಿ ಅಂತ ಕರಿತೀವಿ, ಟಾಪ್ ಸೆಂಟ್ರಲ್. ಇದು ಎಕ್ಸಾಕ್ಟ್ಲಿ ಮೇಲೆ ಇರಲಿ, ಟಾಪ್ ಸೆಂಟ್ರಲ್ ಯಾವತ್ತೂ ಮೇಲೆ ಇರುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಬೇಸ್ಡ್ ಆನ್ ಕ್ಯಾಲ್ಕುಲೇಷನ್ ಟಾಪ್ ಸೆಂಟ್ರಲ್ ಕೆಳಗಡೆ ಕೂಡ ಬರ್ಬೋದು, ಅದೇ ರೀತಿ ಬಾಟಮ್ ಸೆಂಟ್ರಲ್ ಮೇಲ್ಗಡೆ ಕೂಡ ಬರ್ಬೋದು. ಅದು ನಮಗೆ ತುಂಬ ಏನು ಇಂಪಾರ್ಟೆನ್ಸ್ ಇರೋದಿಲ್ಲ ಮೇಲಿದೆಯಾ ಕೆಳಗಿದೆಯಾ ಅಂತ. ಬಟ್ ನಾವು ಇದನ್ನು ಒಂದು ಈ ಟಾಪ್ ಸೆಂಟ್ರಲ್, ಬಾಟಮ್ ಸೆಂಟ್ರಲ್ ಹಾಗೆ ಪಿವೋಟನ್ನು ಒಂದು ಝೋನ್ ಆಗಿ ಟ್ರೀಟ್ ಮಾಡ್ತೀವಿ. ಎಕ್ಸಾಕ್ಟ್ಲಿ ಒಂದು ಝೋನ್ ಆಗಿ ಟ್ರೀಟ್ ಮಾಡೋದ್ರಿಂದ ಅದು ಮೇಲಿದೆಯಾ ಕೆಳಗಿದೆಯಾ ನಾವು ಅದಕ್ಕೇನು ತುಂಬ ಇಂಪಾರ್ಟೆನ್ಸ್ ಕೊಡೋದಿಲ್ಲ. ಸೊ ಟಾಪ್ ಸೆಂಟ್ರಲ್ ಅಂದ ತಕ್ಷಣ ಅದು ಆಲ್ವೇಸ್ ಮೇಲೆ ಇರಬೇಕು ಅಂತಿಲ್ಲ, ಅದೇ ರೀತಿ ಬಾಟಮ್ ಸೆಂಟ್ರಲ್ ಅಂದ ತಕ್ಷಣ ಅದು ಕೆಳಗಡೆನೇ ಇರಬೇಕು ಅಂತಿಲ್ಲ. ಅದು ಬೇಸ್ಡ್ ಆನ್ ಕ್ಯಾಲ್ಕುಲೇಷನ್ ಮೇಲೆ ಕೆಳಗೆ ಹೋಗ್ಬೋದು. ಬಟ್ ಪಿವೋಟ್ ಪಾಯಿಂಟ್ ಸೆಂಟ್ರಲ್ಲೇ ಇರುತ್ತೆ. ನೆಕ್ಸ್ಟ್ ಅದೇ ರೀತಿ ಪಿವೋಟ್ ಪಾಯಿಂಟಲ್ಲಿ ಇರುವ ಹಾಗೆ R1, R2, R3 ಇರುತ್ತೆ, S1, S2, S3 ಇರುತ್ತೆ ಬೇಸ್ಡ್ ಆನ್ ಪ್ರೀವಿಯಸ್ ಡೇ ಡಾಟಾ. ಸೊ ನಾವು ಪಿವೋಟ್ ಪಾಯಿಂಟ್ಗೆ ಮೇಲ್ಗಡೆ ಒಂದು ಲೈನ್ ಹಾಗೆ ಕೆಳಗಡೆ ಒಂದು ಲೈನನ್ನು ಆ್ಯಡ್ ಮಾಡಿ ಅದನ್ನು ಒಂದು ಝೋನ್ ಆಗಿ ಟ್ರೀಟ್ ಮಾಡ್ತೀವಿ. ಇದನ್ನು ನಾವು ಸೆಂಟ್ರಲ್ ಪಿವೋಟ್ ರೇಂಜ್ ಅಂತ ಕನ್ಸಿಡರ್ ಮಾಡ್ತೀವಿ ಅಥವಾ ಸೆಂಟ್ರಲ್ ಪಿವೋಟ್ ರೇಂಜ್ ಅಂತ ಕರಿತೀವಿ. ನೆಕ್ಸ್ಟ್ ನಾವೇನೊಂದು ಚಾರ್ಟನ್ನು ನೋಡ್ತಾ ಇದ್ದೀವಿ. ಇಲ್ಲಿ ನಾವು CPR ಅನ್ನು ಹಾಕ್ಕೊಂಡು ಚಾರ್ಟನ್ನು ನೋಡ್ತಾ ಇದ್ದೀವಿ. ಇದೊಂದು ಝೋನ್, CPR ಝೋನ್. ಇದಕ್ಕಿಂತ ಮೇಲೆ ಮಾರ್ಕೆಟ್ ಪಾಸಿಟಿವ್ ಇತ್ತು. ಇಲ್ಲಿ ಕೂಡ ನಾವು ನೋಡ್ಬೋದು ಇದೊಂದು ಝೋನ್ ಆಗುತ್ತೆ. ಇದೊಂದು ಸಪೋರ್ಟ್ ಝೋನ್ ಅಂತ ಕನ್ಸಿಡರ್ ಮಾಡ್ಬೋದು. ಇನ್ ಕೇಸ್ ಪ್ರೈಸ್ ಈ ಮೇಲಿಂದ ಕೆಳಗಡೆ ಬಂತು ಅಂತೇಳಿ ಇದನ್ನು ಸಪೋರ್ಟ್ ಝೋನ್, ಇನ್ ಕೇಸ್ ಕೆಳಗಿಂದ ಮೇಲೆ ಹೋಗ್ತಾ ಇತ್ತು ಅಂತೇಳಿ ಈ ಝೋನನ್ನು ನಾವು ರೆಸಿಸ್ಟೆನ್ಸ್ ಝೋನ್ ಆಗಿ ಕನ್ಸಿಡರ್ ಮಾಡ್ಬೋದು. ಸೊ ಅದನ್ನು ನಾವು ನೆಕ್ಸ್ಟ್ ತಿಳ್ಕೊಳ್ಳೋಣ ಯಾವ ರೀತಿ ಈ CPR ಅನ್ನು ಅನಲೈಸ್ ಮಾಡ್ಬೋದು ಅಂತ. ಸೊ ಇದೊಂದು ಇಂಟ್ರಾಡೇನ ಚಾರ್ಟ್. ಇಲ್ಲಿ ಕೂಡ 5 ಮಿನಿಟ್ ಚಾರ್ಟನ್ನು ಹಾಕೊಂಡಿದ್ದೀನಿ ನಾನು. ಇದೊಂದು ಝೋನ್, ನೆಕ್ಸ್ಟ್ R1, R2 ಇರುತ್ತೆ, ಅದೇ ರೀತಿ S1, S2 ಇರುತ್ತೆ. ಸೊ ಇದನ್ನು ನಾವು ಯೂಸ್ ಮಾಡಿಕೊಂಡು ಇಂಟ್ರಾಡೇಲಿ ಟ್ರೇಡಿಂಗನ್ನು ಮಾಡ್ಬೋದು. ಈ ಝೋನ್ ಹತ್ರ ಪ್ರೈಸ್ ರೀಚ್ ಆದಾಗ ಅಥವಾ ಪ್ರೈಸ್ ಆ್ಯಕ್ಷನ್ ಅನ್ನು ನೋಡ್ಕೊಂಡು ಅಥವಾ ಯಾವ ಝೋನಲ್ಲಿ ಓಪನ್ ಆಗ್ತಾಯಿದೆ, ಓಪನ್ ಆದ ನಂತರ ಯಾವ ರೀತಿ ಪ್ರೈಸ್ ಬಿಹೇವ್ ಮಾಡ್ತಾ ಇದೆ ಅನ್ನೋದನ್ನು ನೋಡಿಕೊಂಡು ನಾವು ಟ್ರೇಡಿಂಗ್ ಡಿಸಿಷನನ್ನು ತೊಗೊಳ್ಬೋದು. ಇದು ತುಂಬ ಒಂದು ಪವರ್ಫುಲ್ ಟೆಕ್ನಿಕ್ ಅಂತ ಹೇಳ್ಬೋದು. ಇಂಟ್ರಾಡೇಲಿ ನಾವು ಟ್ರೇಡಿಂಗನ್ನು ಮಾಡಬೇಕು ಅಂತ ಹೇಳಿದ್ರೆ. ಸೊ ಇದಿಷ್ಟು ಪಿವೋಟ್ ಪಾಯಿಂಟಾಗೆ ಸೆಂಟ್ರಲ್ ಪಿವೋಟ್ ರೇಂಜ್ನ ಬಗ್ಗೆ ಬೇಸಿಕ್ಸ್ ಆಯಿತು. ಇನ್ನು ನೆಕ್ಸ್ಟ್ ಮುಂದೆ ಬರೋ ವೀಡಿಯೋಗಳಲ್ಲಿ ಯಾವ ರೀತಿ ನಾವು ಚಾರ್ಟಲ್ಲಿ ಈ ಸೆಂಟ್ರಲ್ ಪಿವೋಟನ್ನು ಹಾಕ್ಕೊಳ್ಳೋದು, ಅದೇ ರೀತಿ ಇದನ್ನು ಯಾವ ರೀತಿ ಅನಲೈಸ್ ಮಾಡೋದು, ಅದೇ ರೀತಿ ಯಾವ್ಯಾವ ಡೇ ಟ್ರೇಡಿಂಗ್ ಟೆಕ್ನಿಕ್ ಇದೆ ಇದನ್ನು ಯೂಸ್ ಮಾಡಿಕೊಂಡು ಯಾವ್ಯಾವ ಮೆಥಡನ್ನು ನಾವು ಯೂಸ್ ಮಾಡಿಕೊಂಡು ಡೇ ಟ್ರೇಡಿಂಗನ್ನು ಮಾಡ್ಬೋದು ಅನ್ನುವಂಥ ಕಂಪ್ಲೀಟ್ ಸೀರೀಸ್ ವೀಡಿಯೋಗಳನ್ನು ನಾನು ಮಾಡ್ತಾ ಹೋಗ್ತೀನಿ. ಇದು ಈ ಸೀರೀಸ್ನ ಮೊದಲನೇ ವೀಡಿಯೋ. ಇದರಲ್ಲಿ ಬೇಸಿಕನ್ನು ತಿಳ್ಕೊಂಡ್ರಿ. ಈ ಪ್ಲೇಲಿಸ್ಟನ್ನು ನೀವು ಚೆಕ್ ಮಾಡ್ತಾ ಇರಿ. ಈ ಪ್ಲೇಲಿಸ್ಟಲ್ಲಿ ಬರುವಂಥ ಎಲ್ಲ ವೀಡಿಯೋನ ನೋಡಿಕೊಂಡು ನೀವು ಇಂಟ್ರಾಡೇ ಟ್ರೇಡಿಂಗನ್ನು ಪ್ರಾಕ್ಟೀಸ್ ಮಾಡಿ ಈ ಮೆಥಡನ್ನು ಯೂಸ್ ಮಾಡಿಕೊಂಡು ಡೇ ಟ್ರೇಡಿಂಗನ್ನು ಕಲಿಬೋದು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.